ಚಾಮರಾಜನಗರದಲ್ಲಿ ಹಲವು ತಿಂಗಳುಗಳಿಂದ ಚಿರತೆಯೊಂದು ಕಾಟ ಕೊಡ್ತಾ ಇತ್ತು. ಕಡೆಗೂ ಆ ಚಿರತೆ ಬೋನಿಗೆ ಬಿದ್ದಿದೆ. ಚಾಮರಾಜನಗರದಲ್ಲಿ ಹಲವು ತಿಂಗಳುಗಳಿಂದ ಉಪಟಳ ಕೊಡ್ತಾ ಇದ್ದಂತಹ ಚಿರತೆ ಕಡೆಗೂ ಬೋನಿಗೆ ಬಿದ್ದಿದೆ. ಕಡುವಿನಕಟ್ಟೆ ಹುಂಡಿ ಗ್ರಾಮದಲ್ಲಿ ಸೆರೆಯಾಗಿದೆ ಆ ಚಿರತೆ. ಚಾಮರಾಜನಗರದಲ್ಲಿ ನಿರಂತರವಾಗಿ ಚಿರತೆ ಕಾಟ ಇತ್ತು. ಸುತ್ತಮುತ್ತ ಗ್ರಾಮಸ್ಥರು ಆತಂಕಗೊಂಡಿತ್ತು, ಯಾವಾಗ ಚಿರತೆಯಿಂದ ಹೆಂಗಪ್ಪ ದಾಳಿ ಆಗುತ್ತೆ ಅಂತ. ಇದೀಗ ನೋಡಿ, ಚಿರತೆ ಬೋನಿಗೆ ಬಿದ್ದಿದೆ. ಕುಮಾರ್ ಎಂಬುವರ ಜಮೀನಿನಲ್ಲಿ ಈ ಬೋನನ್ನು ಇಟ್ಟಿರ್ತಾರೆ. ಗ್ರಾಮದಲ್ಲಿ ಆತಂಕದ ಸ್ಥಿತಿಯನ್ನು ನಿರ್ಮಾಣ ಮಾಡಿತ್ತು ನೋಡಿ ಆ ಬೋನಲ್ಲಿರುವಂಥ ಚಿರತೆ. ಬ್ಯಾಟಿ ಅರಣ್ಯ ಅಧಿಕಾರಿಗಳಿಂದ ಚಿರತೆಯನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ರೈತ ಕುಮಾರ್ ಅವರ ಹೊಲದಲ್ಲಿ ಅರಣ್ಯ ಇಲಾಖೆ ಬೋನನ್ನು ಇಟ್ಟಿತ್ತು. ನಿರಂತರವಾಗಿ ಕಾಯ್ದಿದೆ ಅರಣ್ಯ ಇಲಾಖೆ ಸಿಬ್ಬಂದಿ, ಯಾವಾಗ ಚಿರತೆ ಬೋನಿಗೆ ಬೀಳಬಹುದು ಅಂತೇಳಿ. ಅಂತೂ ಇಂತೂ ಶತಾಯಗತಾಯ ಪ್ರಯತ್ನದ ಫಲ ನೋಡಿ ಆ ಚಿರತೆ ಬೋನಿಗೆ ಬಿದ್ದಿದೆ. ಕಳೆದ ಹಲವು ತಿಂಗಳಿನಿಂದ ಸುತ್ತಮುತ್ತ ಗ್ರಾಮಸ್ಥರಲ್ಲಿ ಈ ಚಿರತೆಯಿಂದ ಆತಂಕ ಅನ್ನೋದು ಹೆಚ್ಚಾಗ್ಬಿಟ್ಟಿತ್ತು. ಚಾಮರಾಜನಗರ ತಾಲೂಕಿನ ಕಡುವಿನಕಟ್ಟೆ ಹುಂಡಿ ಗ್ರಾಮದಲ್ಲಿ ಕೊನೆಗೂ ಆ ಚಿರತೆ ಬೋನಿಗೆ ಬಿದ್ದಿದೆ. ಜಮೀನಿಗೆ ಹೋಗೋದಕ್ಕೂ ಕೂಡ ಸುತ್ತಮುತ್ತ ಗ್ರಾಮಸ್ಥರು ಅಥವಾ ರೈತರು ಆತಂಕ ಪಡುವಂತಹ ಪರಿಸ್ಥಿತಿ ಈ ಚಿರತೆಯಿಂದ ನಿರ್ಮಾಣವಾಗಿತ್ತು. ಶತಾಯಗತಾಯ ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿ ಪ್ರಯತ್ನವನ್ನು ಪಟ್ಟಿದ್ರು. ಅದರ ಫಲ ಕಡೆಗೂ ಕುಮಾರ್ ಅನ್ನೋರ ಜಮೀನಲ್ಲಿ ಇಟ್ಟದಂತಹ ಬೋನಿಗೆ ಆ ಚಿರತೆ ಬಿದ್ದಿದೆ. ಈ ಕಡೆ